ಕೆಂಗೇರಿ ನಿವಾಸಿಗಳಾಗಿರುವಂತಹ ಕೊಲೆಯಾದಂತಹ ಹರಿಣಿ ಮತ್ತೆ ಆರೋಪಿ ಯಶಸ್ ಮದುವೆಯಾಗಿದ್ದಂತಹ ಹರಿಣಿಗೆ ಜಾತ್ರೆಯಲ್ಲಿ ಪರಿಚಯ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಆರೋಪಿ ಯಶಸ್ನ ಸ್ನೇಹಿತನ ಸಂಬಂಧಿಯಾಗಿದ್ದಂತಹ ಹರಿಣಿ ಕೆಲ ತಿಂಗಳುಗಳಿಂದ ಹರಿಣಿ ಯಶಸ್ ಒಡನಾಟ ಹೆಚ್ಚಾಗಿತ್ತು. ಇದೇ ವಿಚಾರಕ್ಕೆ ಹರಿಣಿ ಹಾಗೂ ಯಶಸ್ ಮನೆಯಲ್ಲಿ ಗಲಾಟೆ ಕೂಡ ಆಗಿತ್ತು. ಆಗ ಯಶ್ನಿಂದ ಅಂತರವನ್ನ ಕಾಯ್ದುಕೊಂಡಿದ್ರು ಹರಿಣಿ ಅನ್ನೋದು ಗೊತ್ತಾಗ್ತಾ ಇದೆ. ನೀನು ನನಗೆ ಸಿಗ್ಲಿಲ್ಲ ಅಂತ ಅಂದ್ರೆ ಯಾರಿಗೂ ಸಿಗಬಾರದು ಅಂತ ಹೇಳಿ ಕೊಲೆಯನ್ನ ಮಾಡಲಾಗಿದೆ. ಶುಕ್ರವಾರ ಸಂಜೆ ಓಯೋ ರೂಮ್ಗೆ ಹರಿಣಿಯನ್ನ ಕರೆಸ್ಕೊಂಡಿದ್ದಂತಹ ಯಶಸ್ ಮನೆಯಲ್ಲಿ ಯಾರಿಗೂ ಕೂಡ ಹೇಳದೆ ಹರಿಣಿ ಯಶಸ್ನನ್ನ ಭೇಟಿಯಾಗೋದಕ್ಕೆ ಹೋಗಿರ್ತಾರೆ. ಯಾಕೆಂತಂದ್ರೆ ಈಗಾಗಲೇ ಮನೆಯಲ್ಲಿ ಒಂದು ಸುತ್ತಿನ ಮಾತುಕತೆಯಾಗಿ ಜಗಳ ಕೂಡ ಆಗಿರತ್ತೆ. ಮತ್ತೆ ದಾಂಪತ್ಯ ಜೀವನ ಹಾಳಾದ್ರೆ ಮತ್ತಿನ್ನೇನಪ್ಪ ನಾನು 2 ಮಕ್ಕಳನ್ನ ಕಟ್ಕೊಂಡು ಎಲ್ಲಿ ಹೋಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಆಕೆ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸುತ್ತೆ. ಮತ್ತೆ ಆತನ ಸಹವಾಸ ಬೇಡ ಅಂತ ಹೇಳಿ ಸಹವಾಸವನ್ನ ಕೈ ಬಿಟ್ಟಿರ್ತಾಳೆ. ನನ್ನ ಸಹವಾಸಕ್ಕೆ ಇನ್ನು ಬರಬೇಡ, ಬಿಟ್ಟು ಬಿಡು ಅಂತ ಹೇಳಿ ಹರಿಣಿ ಹೇಳಿದ್ದಾಳೆ. ಈ ವೇಳೆ ನೀನ್ ನನಗೆ ಬೇಕು, ನಿನ್ನ ಬಿಟ್ಟಿರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಆಕೆಯನ್ನ ಹತ್ಯೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವಿವಾಹಿತ ಮಹಿಳೆಯನ್ನ ಚಾಕುವಿನಿಂದ ಹಿರಿದು ಹತ್ಯೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಪೂರ್ಣಪ್ರಜ್ಞಾ ಲೇಔಟ್ನ ಓಯೋ ರೂಮ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಯಶಸ್ ಎಂಬಾತನಿಂದ ಹರಿಣಿಯ ಹತ್ಯೆಯಾಗಿದೆ.